ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮೀರಂಜು. ಇವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತೇನಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತಂದರೆ, ನಾನು ಇನ್ನೂ ಅಡುಗೆ ಮನೆಗೆ ಎಲ್ಲ ಹೋಗಲ್ಲ, ಒಂದು ಟೀನು ಕೂಡ ಮಾಡಿದಲ್ಲ, ಅದೆಲ್ಲ ಇಡಬೇಡಿ ಅಂತ ಹೇಳಿದ್ದಾರೆ. ಸೊ ಅದನ್ನೆಲ್ಲ ಅಡುಗೆ ಮನೆಗೆ ಹೋಗಿ ಅಡುಗೆ ಕೆಲಸ ಮಾಡೋದಕ್ಕೆ ಶಾಸ್ತ್ರಗಳು ಪೂಜೆಗಳೆಲ್ಲ, ಸೊ ಅದನ್ನೆಲ್ಲ ಇವತ್ತು ಮಾಡಬೇಕು. ಹಾಗೆ ತಣ್ಣೀರು ಕೂಡ ಮುಟ್ಟೋದಿಲ್ಲ, ಅದನ್ನು ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳಿ ಅನ್ನೋ ರೀಸನ್ಗೆ ಇದಕ್ಕೆಲ್ಲ ಮೊದಲು ನಾವು ಪೂಜೆನೇ ಮಾಡ್ತೀವಿ. ಸೊ ಇವತ್ತು ಆ ಪೂಜೆನ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯೂಶ್ವಲಿ ಮಾರ್ನಿಂಗೇ ಸ್ನಾನ ಮಾಡೋದು ಯಾವಾಗಲೂ ನಾನು ನಮ್ಮ ಮಗ ಇದ್ದು, ಬಟ್ ಇವತ್ತು ಸ್ವಲ್ಪ ಪೂಜೆ ಮಾಡಬೇಕಾಗಿರೋದ್ರಿಂದ ಸಂಜೆ ಮಾಡ್ತಾಯಿದ್ದೀವಿ. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಡೆಲಿವರಿ ಆದಮೇಲೆ ನಾನು ದೇವ್ರ ಮನೆಗೆ ಬಂದಿರೋದು ತುಂಬ ಕಡಿಮೆ. ಹೋಗೇ ಇಲ್ಲ ಅನಿಸುತ್ತೆ, ಮೇ ಬಿ ಹೋಗಿದ್ರೆ ಒಂದು ಸಲ ಏನೋ ಹೋಗಿದ್ದೀನಿ, ಅದಾದಮೇಲೆ ಹೋಗೇ ಇಲ್ಲ. ಬಟ್ ಇವತ್ತು ಪೂಜೆ ಎಲ್ಲ ಮಾಡಬೇಕಾಗಿರೋದ್ರಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ದೇವ್ರ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಅಮ್ಮನ ಕೈಲಿ ಎತ್ಕೊಟ್ಟು ದೇವ್ರ ಮನೆಯೆಲ್ಲ ಕೂಡಿಸಿ ಒರೆಸಾಕ್ದೆ. ಸೊ ಈ ಪೂಜೆಗೆಲ್ಲ 2 ತಿಂಗಳು ಕಂಪ್ಲೀಟಾಗಿ 3 ತಿಂಗಳು ನಡಿಬೇಕಾದ್ರೆ, ಅಥವಾ 5 ತಿಂಗಳು ನಡಿಬೇಕಾದ್ರೆ, ಅಥವಾ 7 ತಿಂಗಳು ನಡಿಬೇಕಾದ್ರೆ ಈ ಪೂಜೆಗೆಲ್ಲ ಮಾಡ್ತಾರೆ. ನಾನು ಅಟ್ ಪ್ರೆಸೆಂಟ್ ನನ್ನ ಮಗನಿಗೆ 5 ತಿಂಗಳು ನಡೀತಾ ಇದೆ. ಇವಾಗ ನಾನು ಈ ಪೂಜೆಗಳನ್ನ ಮಾಡ್ತಾಯಿದ್ದೀನಿ. ಏನಂತ ಅಂದರೆ, ವಿಡಿಯೋ ಮಾಡಿದ್ದೀನೇ ವಾಯ್ಸ್ ಓವರ್ ಕೊಟ್ಬಿಟ್ರೆ ಏನೇನು ಹೇಳಬೇಕು ಅಂತ ನೆನ್ಪಿಟ್ಕೊಂಡಿರ್ತೀನಿ, ಅದನ್ನೇ ಹೇಳ್ತೀನಿ. ಇಲ್ಲ ಅಂತಾರೆ ಕಂಪ್ಲೀಟಾಗಿ ಮರ್ತೇ ಹೋಗುತ್ತೆ. ಆಲ್ರೆಡಿ ವ್ಲಾಗ್ನ ಮಾಡಿ ಮೇ ಬಿ 15 to 20 ಡೇಸ್ ಆಗ್ತಾ ಬರ್ತಾಯಿದೆ ಅಂತ ಅನಿಸುತ್ತೆ. ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ತುಂಬ ಥಿಂಗ್ಸ್ಗಳನ್ನ ಮರ್ತೋಗಿ ನೆನಪಿಸ್ಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಪೂಜೆ ಮಾಡೋಕ್ಕೆ ಈ ಥರದ ಕಾಳು ಕೂಡ ಬೇಕು, ಅದನ್ನು ಕೂಡ ರೆಡಿ ಮಾಡಿಕೊಂಡು, ಅಲಸಂದೆ ಕಾಳು, ಭತ್ತ, ಈ ರೀತಿ ಒಂದು 5 ಕಾಳುಗಳನ್ನ ರೆಡಿ ಮಾಡಿಕೊಂಡು ಅದನ್ನು ಒಂದು ಬಿಳಿ ಬಟ್ಟೆಲಿ ಕಟ್ಟಿ ಹಾಕಬೇಕು. ಹಾಗೆ ಪೂಜೆಗೆ ಗಣಪತಿಗೆ ಮೊದಲೇ ಪೂಜೆ ಆಗಿರೋದ್ರಿಂದ ಸ್ವಲ್ಪ ತುಪ್ಪ ತಗೊಂಡು ಅದಕ್ಕೆ ಗರ್ಕೆ ಹುಲ್ಲ ಸಿಕ್ಕಿಸಿ ಗಣಪತಿ ಮಾಡಬೇಕು. ಅದಾದಮೇಲೆ ಪೂಜೆಗೆ ಏನೇನು ಬೇಕು ಹಣ್ಣು ಕಾಯಿ ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡು, ನಂದು ಮಾತ್ರ ಸ್ನಾನ ಆಗಿತ್ತು, ನನ್ನ ಮಗಂದು ಇನ್ನೂ ಆಗಲಿಲ್ಲ. ಬಟ್ ಅವ್ನು ಮಲ್ಕೊಂಡಿದ್ದ, ಅಷ್ಟರಲ್ಲಿ ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾಯಿದ್ವಿ. ಅವನು ಎದ್ದೇಳೋ ಅಷ್ಟರಲ್ಲಿ ಪೂಜೆಗಳೆಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ಬರೋಣ, ಬೇಗ ಪೂಜೆ ಮಾಡಿ ಅಂತ ಹೇಳಿ ಇವತ್ತೇ ನಾನು ಹೊರಗಡೆ ಬಂದಿರೋದು. ಹೊರಗಡೆ ಬಂದು ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ನಮ್ಮ ಮನೇಲಿ ನಲ್ಲಿಲಿ 24/7 ಯಾವಾಗಲೂ ನೀರು ಬಿಟ್ಟಿರ್ತಾರೆ. ಸೊ ಅಲ್ಲೇ ಹೊಸ ತಗೊಳ್ಳೋಣ ಅಂತ ಹೇಳಿ ಹೊರಗಡೆ ಬಂದು ಪೂಜೆ ಮಾಡ್ತಾಯಿದ್ದೀವಿ. ತುಂಬ ಜನ ಫೇಸ್ ರಿವೀಲ್ ಯಾವಾಗ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ನಂದೇನೂ ಅಭ್ಯಂತರ ಇಲ್ಲ, ನಾನು ಬೇಗನೆ ವಿತಿನ್ ಸೆಕೆಂಡ್ ಇವಾಗಲೇ ಅಪ್ಲೋಡ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಬಟ್ ಮನೇಲಿ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ, ಸೊ ಅವರನ್ನು ಮೀರಬಾರ್ದು ಅಂತ ಹೇಳಿ ಇನ್ನೂ ಫೋಟೋ ಅಪ್ಲೋಡ್ ಮಾಡ್ತಿಲ್ಲ ಅಷ್ಟೇ. ನನಗಂತೂ ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ನಂಗೆ ಖುಷಿನೇ ಅವ್ನು ಫೇಸ್ ರಿವೀಲ್ ಮಾಡೋದಕ್ಕೆ. ತುಂಬ ಜನ ಕೇಳ್ತಾ ಇದ್ದೀರಾ, ಅದು ಖುಷಿ ವಿಷಯ. ಹಾಗೇ ವ್ಲಾಗ್ ಮಾಡದೇ ಇದ್ರೂ ಏನಕ್ಕೆ ಮಾಡಿಲ್ಲ ಪ್ಲೀಸ್ ಅಪ್ಲೋಡ್ ಮಾಡಿ ಅಂತ ಕೇಳ್ತೀರಾ. ಡೈಲಿ ವ್ಲಾಗ್ಸ್ ಕೂಡ ಕೇಳ್ತಾ ಇದ್ದೀರಾ. ಮೈ ಬೆಸ್ಟ್ ಇನ್ಮೇಲಿಂದ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ವ್ಲಾಗ್ಸ್ ಕೂಡ ಮಿನಿ ವ್ಲಾಗ್ಸ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತೀರಾ, ಮಗು ಹೇಗಿದ್ದಾನೆ, ಆರಾಮಾಗಿದ್ದಾನೆ, ನೀವು ಆರಾಮಾಗಿದ್ದೀರಾ, ಮತ್ತು ಒಂದಿಬ್ಬರು ಫ್ರೆಂಡ್ಸ್ ಕೂಡ ಆಗಿಬಿಟ್ಟಿದ್ದೀರಾ. ಖುಷಿ ಆಗುತ್ತೆ ನನಗೆ. ಅವರು ಕೂಡ ತಾಯಂದರೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಕನೆಕ್ಟ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅವನ ಬಗ್ಗೆ ಕಾಳಜಿ ತೋರಿಸೋದಕ್ಕೆ, ಮತ್ತು ನನ್ನನ್ನು ಹೇಗಿದ್ದೀರಾ ಅಂತೆಲ್ಲ ಕೇಳ್ತೀರಾ. ಖುಷಿ ಆಗುತ್ತೆ ನಿಮ್ಮ ಪ್ರೀತಿ ಇಷ್ಟೊಂದು ಸಂಪಾದಿಸಿದ್ದೀನಿ ಅಂತ. ಹಾಗೆಯೇ ನಾನು ಪೂಜೆ ಎಲ್ಲ ಮಾಡಿದೆ, ಎಲ್ಲದಕ್ಕೂ ಅರಿಶಿನ ಕುಂಕುಮ ಹಾಕಿ ನೀರೆಲ್ಲ ಹಿಡಿದು ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಅದಾದಮೇಲೆ ಆ ಚೆಮ್ಮನ್ನ ತಲೆ ಮೇಲೆ ಹೊತ್ಕೊಂಡು ಪೂಜೆ ಮಾಡಿರೋ ತಟ್ಟನ ಕೈಯಲ್ಲಿ ಇಟ್ಕೊಂಡು ನಮ್ಮ ದೇವ್ರ ಮನೆಗೆ ತೊಗೊಂಡು ಹೋಗಬೇಕಾಗಿತ್ತು. ಸೊ ಆ ಪ್ರೊಸೆಸ್ನ ಇಲ್ಲಿ ಮಾಡ್ತಾಯಿದ್ದೆ. ಬಟ್ ಅಷ್ಟರಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ನನ್ನ ಮಗ ಯಾವಾಗಲೂ ನೆನೆಯಲ್ಲೇ ಮಲ್ಕೊಳ್ಳೋದು. ಆ ಟೈಮಲ್ಲಿ ಅವನು ಯಾರೂ ಇಲ್ಲ ಅಂತ ಹೇಳಿದ್ರೆ ಒಂದು ಕಡೆ ಸೆರಗು ತೆಗೆದು ಹೊರಗಡೆ ನೋಡ್ತಾ ಇರ್ತಾನೆ. ಬಟ್ ಇವತ್ತೇನು ಮಾಡಿದ್ದಾನೆ ಅಂತಂದರೆ, ಫುಲ್ ಬುಣ್ಣೆನೇ ಹೊರಗಡೆ ಹಾಕೊಂಡ್ಬಿಟ್ಟಿದ್ದಾನೆ. ಬಟ್ ಅಳ್ತಾ ಎಲ್ಲ ಆರಾಮಾಗಿದ್ದ. ಅಷ್ಟುದ್ದ ಇದನ್ನ ಹಾಲು ಕಮಿಟಿ ಒಂದು ಬಾಕ್ಸ್ ತಂದು ಎಲ್ಲರಿಗೂ ಕೊಟ್ಟು, ನಾನು ಮತ್ತೆ ಒಂದು ಪೀಸ್ನೂ ತಿನ್ನಂಗಿಲ್ಲ. ನನ್ನ ಮಗ ತಿಂತನೇನೋ ಒಯ್ದಾನ. ಈ ದೊಡ್ಡ ಕುಸು ತಾನೇ ತಿನ್ಕೊಬಿಡ್ತು, ಎಂತಿ ತಿಂದೇ ಇದ್ರೂ ಪರವಾಗಿಲ್ಲ. ಅಯ್ಯಪ್ಪ ಮುಂಡೆ ಬಿಡ್ತು. ನೀವೇ ಅಲ್ವಾ ಇವಿ ಪೂಜೆ ಮಾಡಾದಮೇಲೆ ಎಲ್ಲರಿಗೂ ಸ್ವೀಟ್ ಕೊಡಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ಅಂದರೆ
ಯಾವಾಗಲೂ ಅದನ್ನ ಸಕ್ಕರೆ ಬಾಳೆಹಣ್ಣು ಹಾಕಿ ಸಕ್ಕರೆ ಬಾಳೆಹಣ್ಣು ಮಾಡಬೇಕಾಗಿತ್ತು. ಮನೇಲಿ ಮಾಡಿಲ್ಲದೆ ಇರೋದ್ರಿಂದ ಹೊರಗಡೆ ಅಂಗಡಿಯಿಂದನೇ ಸ್ವೀಟ್ ತಂದು ಆಲ್ಕೋ ಮಿಠಾಯಿನ ಪೂಜೆ ಮಾಡಾದ್ಮೇಲೆ ಎಲ್ಲರಿಗೂ ಕೊಟ್ವಿ ಅಕ್ಕಪಕ್ಕದಲ್ಲಿರೋರಿಗೆ. ಸೊ ಇನ್ನೂ ಸ್ವಲ್ಪ ಮಿಕ್ಕಿತ್ತು. ನಾನಂತೂ ಏನೂ ತಿನ್ನೋ ಹಾಗಿಲ್ಲ ಸ್ವೀಟ್ನ. ನಮ್ಮ ಯಜಮಾನ್ರು ತಿಂತಾಯಿದ್ರು, ಇನ್ನೊಂದು 4 ಪೀಸ್ ಇತ್ತಷ್ಟೇ, ಅದರಲ್ಲೇ ಅವರೇ ತಿಂತಾಯಿದ್ರು, ನನಗೂ ಕೊಡ್ದೇನೆ. ಅದಕ್ಕೆ ಸ್ವಲ್ಪ ರೇಗಿಸ್ತಾ ಇದ್ದೆ. ಹಾಗೇನೆ ಅಲ್ಲೊಂದು ಡ್ಯಾನ್ಸ್ ವೀಡಿಯೋ ಇತ್ತಲ್ಲ, ಅದು ನಮ್ಮ ಯಜಮಾನ್ರು ಮಾಡಿರೋ ವೀಡಿಯೋ, ಮದುವೆಗಿಂತ ಮುಂಚೆ ಮಾಡಿರೋ ವೀಡಿಯೋ, ಅದನ್ನ ಅವ್ರ ಮಗನಿಗೆ ತೋರಿಸ್ತಾ ಇದ್ರು. ಯಾವಾಗಲೇ ಸ್ನಾನ ಮಾಡಿದ್ರು ಅವನಿಗೆ ಹಾಗೇ ಫೇಡ್ ಮಾಡೋದಿಲ್ಲ. ಕೂದಲೆಲ್ಲ ನೀಟಾಗಿ ಆರಿಸಿ ಕೂದಲೆಲ್ಲ ಒಣಗಾದ್ಮೇಲೆ ಅವ್ನಿಗೆ ಫೇಡ್ ಮಾಡೋದು. ಯಾಕಂತಂದರೆ ಹಾಗೇ ಕೊಟ್ಟರೆ ಸ್ವಲ್ಪ ಶೀತ ಆಗುತ್ತೆ ಮಕ್ಕಳಿಗೆ ಅಂತ ಹೇಳಿ ಕೂದಲೆಲ್ಲ ನೀಟಾಗಿ ಆರಿಸಿ ಒಣಗಿಸಿ ಆಮೇಲೆ ಫೀಡ್ ಮಾಡಬೇಕು. ಮಾರ್ನಿಂಗೇ ಇದೆಲ್ಲ ಪ್ರೋಸೆಸ್ ಆಗ್ತಾಯಿತ್ತು. ಬಟ್ ಇವತ್ತು ಪೂಜೆ ಇರೋದ್ರಿಂದ ಸಾಯಂಕಾಲ ಆದಮೇಲೆ ಪೂಜೆ ಎಲ್ಲ ಮಾಡಾದ್ಮೇಲೆ ಇವಾಗ ಹೇರ್ನೆಲ್ಲ ಸ್ವಲ್ಪ ಆರಿಸ್ತಾ ಇದ್ದೀನಿ. ನನಗಂತೂ ಈ ನಡುವೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾಯಿದೆ. ಎಷ್ಟು ಆಗ್ತಾಯಿದೆ ಅಂತಂದರೆ ಮೇ ಬಿ ಒಂದು ವಾರಕ್ಕೇ ಇರೋವರೆಗೂ ಕೂದಲೆಲ್ಲ ಉದುರೋಗುತ್ತೇನೋ ಅನಿಸುತ್ತೆ. ಅಷ್ಟೊಂದು ಹೇರ್ ಫಾಲ್ ಆಗ್ತಾಯಿದೆ. ಮೇ ಬಿ ನನ್ನ ಮಗನ ಅವ್ರ ಅಪ್ಪನ ಮನೆಗೆ ಕರ್ಕೊಂಡು ಹೋಗೋ ಅಷ್ಟರಲ್ಲಿ 60 to 70% ಖಾಲಿ ಆಗಿಬಿಟ್ಟಿರುತ್ತೆ ನನ್ನ ಹೇರ್ ಅಂತ ಅನಿಸುತ್ತೆ. ಮಕ್ಕಳು 2.5 months ಆಗೋ ತನಕ ಅಷ್ಟೇ ಸುಮ್ಮನೆ ಇರ್ತಾರೆ. ಅದಾದಮೇಲೆ ಅವರು ನೋಡೋದಕ್ಕೆ ಒಂಥರ ಚೆಂದ, ತುಂಬ ಚೆನ್ನಾಗಿ ಐ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ, ನಮ್ಮ ಜೊತೆ ಆಟ ಆಡ್ತಾ ಇರ್ತಾರೆ. ಇವಾಗ ಅವನಿಗೆ 5th month ರನ್ನಿಂಗ್ ಆಗ್ತಾಯಿತ್ತು ಈ ವಿಡಿಯೋ ಮಾಡಬೇಕಾದ್ರೆ. ಸೊ ಆವಾಗಲೂ ಕೂಡ ಅವನು ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾಯಿದ್ದೆ. ಇನ್ನೇನು 5.5 month ಆದಮೇಲೆ, ಇಲ್ಲ ಅಂತಂದರೆ 6 month ಆದಮೇಲೆ ಇವನಿಗೆ ಸಾಲಿಡ್ ಸ್ಟಾರ್ಟ್ ಮಾಡ್ತಾಯಿದ್ವಿ. ಬಟ್ ಇವನಿಗೆ ಸಾಲಿಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅನ್ನಪ್ರಾಶನ ಮಾಡಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅದನ್ನು ಮನೆಯವ್ರಿಗೂ ಕೂಡ ಕೇಳಿದೆ. ಬಟ್ ಅವರು ಹೇಳಿದರು ಅಷ್ಟು ದೂರ ಆಗೋದಿಲ್ಲ ಇವನ್ನ ಕರ್ಕೊಂಡು ಟ್ರಾವೆಲ್ ಮಾಡೋದಕ್ಕೆ ಅಂತ. ಸೊ ಇಲ್ಲೇ ಹತ್ರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಇವನಿಗೆ ಅನ್ನಪ್ರಾಶನ ಮಾಡಿಸ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವ್ರ ಮನೆಗೆ ಬಂದರೆ ನನಗೆ ಎಷ್ಟು ರಿಲೀಫ್ ಆಗುತ್ತೆ ಅಂದರೆ ಆಲ್ಮೋಸ್ಟ್ ಒಂದು 70% ಇವರೇ ಅವನ್ನ ಎತ್ಕೊಂಡಿರ್ತಾರೆ, ಮಲಗಿಸ್ತಾರೆ. ಅದೊಂದು ಖುಷಿ ವಿಷಯ. ಬುಂಗ್ರ ನಿಮ್ಮ ಮಮ್ಮಿಗೆ ಗುದ್ದಾಕ್ಬಿಡವ, ಡಿಚುಮ್ ಮಾಡ್ಬಿಡವ ಮಮ್ಮಗ, ಮಮ್ಮಗ ಡಿಚುಮ ಮಾಡ್ಬಿಡವ, ಮಮ್ಮ ಬೋದ್ದ ನಿನ್ನ ಪಪ್ಪ ಬಲ್ಲಿ, ಪಪ್ಪ ಬಂದಾಗ ನಿನ್ನ ಡಿಚುಮ್ ಮಾಡ್ತೀವಿ ಅಂತ ಬಗ್ಗರ, ಡಿಚುಮ್ ಮಾಡ್ತೀವಿ ಅನ್ನೋ ಬಗ್ಗರ, ಡಿಚುಮ ಮಾಡ್ತೀವನ, ಡಿಚುಮ. ಸ್ನಾನ ಮಾಡಿಸಿ ಅವನಿಗೆ ಈ ಒಂದು ಔಟ್ಫಿಟ್ ಹಾಕಬೇಕು ಅಂತ ಎತ್ತಿಟ್ಟಿದ್ದೀನಿ. ಹಾಗೇನೆ ಈ ಔಟ್ಫಿಟ್ ಹಾಕೋದಕ್ಕೆ ಡೈಪರ್ ಇಸ್ ಮಸ್ಟ್ ಆ್ಯಂಡ್ ಶುಡ್. ಸೊ ಅದನ್ನು ಕೂಡ ತಗೊಂಡು ಅವನಿಗೆ ಔಟ್ಫಿಟ್ ಹಾಕಿದೆ. ಬಟ್ ಇವೊಂದು ಏನು ಪ್ರಾಬ್ಲಮ್ ಅಂತಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಏನೂ ಪ್ರಾಬ್ಲಮ್ ಕೊಡೋದಿಲ್ಲ. ಬಟ್ ನೈಟ್ ಮಲ್ಕೋಬೇಕಾದ್ರೆ ತುಂಬಾ ಅಳ್ತಾನೆ. ಅದೊಂದು ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಬೆಳಗ್ಗೆಯಿಂದ ಒಂದು ಸ್ವಲ್ಪ ಏನೂ ಪ್ರಾಬ್ಲಮ್ ಕೊಡೋದಿಲ್ಲ ಅವನು. ಅದು ಚೆನ್ನಾಗಿ ಆಟಾಡ್ಕೊಂಡಿರ್ತಾನೆ. ಸ್ವಲ್ಪ ಹತ್ರ ಎತ್ಕೊಂಡ್ಬಿಟ್ರೆ ಸಮಾಧಾನ ಆಗಿಬಿಡ್ತಾನೆ. ಆದರೆ ನೈಟ್ ಮಾತ್ರ ಎಷ್ಟು ಜನ ಬಂದು ಆಟ ಆಡಿಸಿದ್ರು ಮಲಗೋದೇ ಇಲ್ಲ. ನಿದ್ದೆ ಬಂದಿರುತ್ತೆ, ಆದರೆ ಮಲ್ಕೊಳ್ಳೋದಕ್ಕೆ ಅವನು ಒಪ್ಕೊಳ್ಳೋದಿಲ್ಲ. ಕಣ್ಣು ಮುಚ್ಚಿಬಿಟ್ರೆ ಅಳೋದು, ಆ ರೀತಿ ಎಲ್ಲ ಮಾಡ್ತಾ ಇರ್ತಾನೆ. ಯಾವಾಗಲೂ ಎತ್ಕೊಂಡೆ ಮಲಗಿಸ್ಬೇಕು. ಅದು ಅವ್ರ ಅಪ್ಪ ರೂಢಿ ಮಾಡಿಬಿಟ್ರು. ಅದು ಮೊದಲು ನೇಣಿಗೆ ಹಾಕೊಂಡು ತೂಗ್ಬಿಟ್ರೆ ಮಲ್ಕೊಬಿಡ್ತಿದ್ದ. ಬಟ್ ಇವಾಗ ಅವ್ರ ಅಪ್ಪ ಎತ್ತಿ ಆಡಿಸಿ ಆ ರೀತಿ ಮಲಗಿಬಿಟ್ಟು ಸ್ವಲ್ಪ ಹಠ ಮಾಡ್ತಾನೆ. ರಾಜುಗಳು ಬೀಳು ಬಾಡುಗಳ ಹೂವ. ಈ ಕಾರು ಅವರಪ್ಪ ಅವ್ನಿಗೆ ಆಟ ಆಡೋಕ್ಕೆ ಅಂತ ತಂದಿರೋದು. ಇದು ಒಂದು ಕಡೆ ಅವ್ನು ಕೂತ್ಕೊಂಡು ಆಡೋ ಅಷ್ಟು ದೊಡ್ಡದು ಅಲ್ಲ, ಅವ್ನ ಕೈಯಲ್ಲಿ ಹಿಡ್ಕೊಂಡು ಆಡೋ ಅಷ್ಟು ಚಿಕ್ಕದು ಅಲ್ಲ, ಎರಡರ ಮಧ್ಯಕ್ಕೆ ತಂದಿದ್ದಾರೆ. ಬಟ್ ತಂದಿರಬೇಕಾದ್ರೆ ಹಂಗೆ ಅಂದ್ಕೊಂಡೆ. ಆದರೆ ಹೋಗ್ತಾ ಅವನು ಇದರಲ್ಲಿ ತುಂಬ ಅಟ್ಯಾಚ್ ಆಗಿ ತುಂಬ ಚೆನ್ನಾಗಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಅವನಿಗೆ ಫಿಟ್ ಆಗೋಲ್ವೇನಿದು ಆಟ ಆಡೋದಕ್ಕೆ ಅಂತ ಅಂದ್ಕೊಂಡೆ. ಆದರೆ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿ ಅವ್ನಿಗೆ ಇಷ್ಟ ಆಗೇ ಹೋಯ್ತು ಆ ಕಾರ್. ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದ ಅದಕ್ಕೆ. ಆದರೆ ನಾನೇನು ಮಾಡಿದ್ದೀನಿ ಅಂತ ಅಂದರೆ, ಅದು ಆ್ಯಕ್ಚುಲಿ ಚೆನ್ನಾಗೇ ಇತ್ತು. ಸ್ವಲ್ಪ ಟಯರೆಲ್ಲ ಒಂದು ಸಲ ತಳ್ಳಿದರೆ ಮುಂದಕ್ಕೆ ತುಂಬ ಬೇಗ ಹೋಗೋ ಥರ ಇತ್ತು. ಅದನ್ನು ಸ್ವಲ್ಪ ನಾನೇ ಹಾಳು ಮಾಡಿಬಿಟ್ಟೆ. ಅದ್ರ ಮೇಲೆ ಕೂತ್ಕೊಂಡು ಅದು ಟಯರಲ್ಲಿ ಒಳಗಡೆ ಮೆಷಿನಲ್ಲಿ ಒಂದು ಮೊಳೆ ವಾಪಸ್ ಕಳ್ಕೊಂಡು ಬಂದ್ಬಿಡ್ತು. ಅದು ಮತ್ತೆ ಫಿಟ್ ಆಗಲಿಲ್ಲ. ಟಯರ್ ಇವಾಗ ಅಷ್ಟು ಫಾಸ್ಟಾಗಿ ಮೂವ್ ಆಗೋಲ್ಲ, ಸ್ವಲ್ಪ ಟೈಟ್ ಆಗಿಬಿಟ್ಟಿದೆ. ಅದಕ್ಕೆ ನಮ್ಮ ಅಣ್ಣ ಅವರೆಲ್ಲ ಕೂತ್ಕೊಂಡು ಏನಾಗಿದೆ ಅಂತ ನೋಡ್ತಾ ಇದ್ದೀವಿ. ರೆಡಿ ಮಾಡೋಣ ಅಂತ ನಮ್ಮ ಅಣ್ಣ ಕೂತ್ಕೊಂಡು ನೋಡ್ತಾ ಇದ್ದ.
ಸೊ ಅಷ್ಟೆಲ್ಲ ಆದಮೇಲೆ ಎಲ್ಲರೂ ಊಟ ಮಾಡಿಕೊಂಡು ಕೂತಿದ್ವಿ. ಸೊ ಇವನು ಮಲಗಿದ್ದಾನೆ ಊಟ ಮಾಡೋ ತನಕ. ಊಟ ಮಾಡಾದ್ಮೇಲೆ ಎದ್ದಾದ್ಮೇಲೆ ನಾನು ಹೇಳಿದ್ನಲ್ಲ, ಅವನು ನೇಣಲ್ಲಿರಬೇಕಾದ್ರೆ ಕೈ ಹಾಕ್ಕೊಂಡು ನೋಡ್ತಾನೆ ಎಲ್ಲರನ್ನೂ ಅಂತ. ಸೊ ಅವನೇನು ಎದ್ದ ತಕ್ಷಣ ಕಂಪ್ಲೀಟಾಗಿ ನಿದ್ದೆ ಆಗಿದ್ರೆ ಅಳೋದಿಲ್ಲ, ಆರಾಮಾಗಿರ್ತಾನೆ. ಎದ್ದಾದ್ಮೇಲೆ ಕೈನ ಹಾಕಿ ಸೆರಗನ್ನ ಒಂದು ಕಡೆ ಎಳ್ಗಿ ಹೊರಗಡೆ ಏನೇನಿದೆ ಅಂತೆಲ್ಲ ನೋಡ್ತಾ ಇರ್ತಾನೆ. ಇದ್ರ ಬುದ್ಧಿ ಈಗ ಬುದ್ಧಿ ಕಲ್ತ್ಕೊಂಡಿದ್ದು. ಈಗ ತೊಟ್ಲಾಗಿರಲ್ಲ ಇದು ಎದೆ ಬಂದ್ಬಿಡೋ ನೀವ ಜ್ಞಾನ ಕಟ್ಟಿದ್ದು ಎಷ್ಟು ಒಳ್ಳೇದಾಯ್ತು. ಯಾರ ನಿನ್ ಬುದ್ಧಿ ಮತ್ತೆ ನೋಡ್ತಾನೆ. ಎಲಿ ಮರೆ ಎಲಿ ಎಲಿ ನಮ್ಮನ್ನ ನಿನ್ ಬುದ್ಧಿ. ನಾನೊಳಗು ಮಣಿಕೋಬೇಕು, ಜನನು ನೋಡ್ಬೇಕು. ಯಾವ ನಿನ್ ಬುದ್ಧಿ ಬೆಳಗಾವಿ ನಿದ್ಗೆಷ್ಟು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಗೈಸ್. ಮತ್ತೆ ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.